PRP ಟ್ರೀಟ್ಮೆಂಟ್ಸ್ ಇಟ್ಸ್ ಎ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಅಂದರೆ ಶಾರ್ಟ್ ಟರ್ಮ್ ಏನೋ ಫ್ಯೂ ಮಂತ್ಸ್ ಆ ಥರ ಅಲ್ಲ. ಇದು ಪ್ರಾಪರ್ ಪ್ರೋಟೋಕಾಲಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ. ಇದು ಫಸ್ಟ್ PRP ಟ್ರೀಟ್ಮೆಂಟ್ ಇಂಡಿಯಾ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಮಾಡಿರೋದು ಎಪಿಯಾನ್ ಡಾಕ್ಟರ್ ಸುಧೀರ್ ದಾರಾ ಅವರು. PRP ಯಾವ ಕಂಡೀಷನ್ಸಲ್ಲಿ ಮಾಡ್ಬೋದು ಅಂತ. PRP ಎನಿ ಮಸ್ಕ್ಯುಲೋಸ್ಕೆಲೆಟಲ್ ಡಿಸೀಸಸ್, ಜಾಯಿಂಟ್ಸ್ ಆಗಲಿ, ಇಲ್ಲಾಂದರೆ ಟೆಂಡಾನ್ಸ್ ಮಸಲ್ಸ್ ಆಗಲಿ, ಇಲ್ಲಾಂದರೆ ಲಿಗಮೆಂಟ್ಸ್ ಆಗಲಿ, ಮೆನಿಸ್ಕೈ ಆಗಲಿ, ಆ್ಯಂಡ್ ಎನಿ ಅಡ್ಜಸೆಂಟ್ ಬರ್ಸಾ ಏನಾದರೂ ಇನ್ಫ್ಲಮೇಷನ್, ಎನಿ ಮಸ್ಕ್ಯುಲೋಸ್ಕೆಲೆಟಲ್ ಕಂಡೀಷನ್ಸಲ್ಲಿ ಈ PRP ಯೂಸ್ ಆಗುತ್ತೆ. ಅದು ತುಂಬ ರಿಸರ್ಚ್ ಮಾಡಿಬಿಟ್ಟು ಈಗ ಸ್ಟ್ಯಾಂಡರ್ಡೈಸ್ ಮಾಡಿವೆ. ಆ್ಯಂಡ್ ವಿ ಟ್ರೀಟೆಡ್ ಮೋರ್ ದ್ಯಾನ್ 25,000 ಓನ್ಲಿ ಫಾರ್ ದ ನೀ ಜಾಯಿಂಟ್ ಪೇಷಂಟ್ಸ್ ಆ್ಯಂಡ್ ವಿ ಸಾ ಎಕ್ಸಲೆಂಟ್ ರಿಸಲ್ಟ್ಸ್. 85% ಮೇಲೆ ಪೇಷಂಟ್ ದೇ ಆರ್ ಡೂಯಿಂಗ್ ವೆಲ್. ಎನಿ ಕ್ರಾನಿಕ್ ಪೈನ್ ಕಂಡೀಷನ್ಸ್ ರಿಲೇಟೆಡ್ ಟು ಜಾಯಿಂಟ್ಸ್ ಆಗಲಿ, ಮಸಲ್ಸ್ ಆಗಲಿ, ಎನಿಥಿಂಗ್, ಡೋಂಟ್ ಬೇರ್ ವಿತ್ ದ ಪೈನ್. ಹಲೋ, ನಾನು ಡಾಕ್ಟರ್ ವಿದ್ಯಾ ಭಂಡಾರು. ನಾನು ಎಪಿಯಾನ್ ಬ್ಯಾಂಗ್ಳೂರಲ್ಲಿ ಕ್ಲಿನಿಕಲ್ ಹೆಡ್ ಆ್ಯಂಡ್ ಸೀನಿಯರ್ ಇಂಟರ್ವೆನ್ಷನಲ್ ಪೈನ್ ಫಿಸಿಷಿಯನ್. ನಾನು ಇವತ್ತು ಐ ವಿಲ್ ಟಾಕ್ ಅಬೌಟ್ PRP ಟ್ರೀಟ್ಮೆಂಟ್, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂದರೆ ಏನು, ಇದು ಹೇಗೆ ಯೂಸ್ ಆಗುತ್ತೆ ಜಾಯಿಂಟ್ಸ್ ಮಸ್ಕ್ಯುಲೋಸ್ಕೆಲೆಟಲ್ ಕಂಡೀಷನ್ಸಲ್ಲಿ ಆ್ಯಂಡ್ ತುಂಬ ಮಿತ್ಸ್ ಇರುತ್ತೆ. ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ, ಏನಾದರೂ ಸೈಡ್ ಎಫೆಕ್ಟ್ಸ್, ಕಾಂಪ್ಲಿಕೇಶನ್ಸ್ ಏನಾದರೂ ಇದೆಯಾ, ಹೌ ಮೆನಿ ಡೇಸ್ ಆರ್ ಇಯರ್ಸ್ ಇಟ್ ವರ್ಕ್, ಮತ್ತೆ ಇದು ಟ್ರೀಟ್ಮೆಂಟ್ ತೊಗೋಬೇಕಾ, ಇದು ತುಂಬ ಮಿತ್ಸ್ ಇರುತ್ತೆ. ಸೊ ಟುಡೇ ಐ ವಿಲ್ ಟಾಕ್ ಅಬೌಟ್ ಆಲ್ ಥಿಂಗ್ಸ್ ಅಬೌಟ್ ದ PRP ಟ್ರೀಟ್ಮೆಂಟ್. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅದರಲ್ಲಿ ಹೆಸರೆಲ್ಲ ಇದೆ. ಪ್ಲೇಟ್ಲೆಟ್ಸ್ ಅಂತ ಸ್ಮಾಲ್ ಬ್ಲಡ್ ಸೆಲ್ಸ್ ಇರುತ್ತೆ ಬ್ಲಡ್ಡಲ್ಲಿ. ಆ ಬ್ಲಡ್ ಸೆಲ್ಸಲ್ಲೇ 3 ಫಂಕ್ಷನ್ಸ್ ಇರುತ್ತೆ. ಒಂದು ಕ್ಲಾಟಿಂಗ್ ಫಂಕ್ಷನ್, ಹೀಲಿಂಗ್ ಫಂಕ್ಷನ್, ಇನ್ನೊಂದು ಆ್ಯಂಟಿ ಇನ್ಫ್ಲಮೇಟ್ರಿ ಫಂಕ್ಷನ್. ನಾವು ಯೂಸ್ ಆಗೋದು ನಮಗೆ ಹೀಲಿಂಗ್ ಫಂಕ್ಷನ್. ಏನಾದರೂ ಟಿಶ್ಯೂ ಡ್ಯಾಮೇಜ್ ಆದರೆ, ಆ ಟಿಶ್ಯೂ ಟೇರ್, ಎನಿಥಿಂಗ್ ಲೈಕ್ ಸ್ಕಿನ್ ಏನಾದರೂ ಟೇರ್ ಆದರೆ ಈ ಪ್ಲೇಟ್ಲೆಟ್ಸ್ ಅಲ್ಲಿ ಹೋಗ್ಬಿಟ್ಟು ದೇ ವಿಲ್ ಕ್ಲಾಟ್ ದೆ ಆ್ಯಂಡ್ ರಿಲೀಸ್ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಮಾಡಿಬಿಟ್ಟು ಇಟ್ ಸ್ಟಿಮ್ಯುಲೇಟ್ಸ್ ದ ಹೋಸ್ಟ್ ಸೆಲ್ಸ್. ಅಂದರೆ ಇಲ್ಲಿ ಸ್ಕಿನ್ ಆದರೆ ಡರ್ಮಟೋಸೈಟ್ಸ್, ಮಸಲ್ ಆದರೆ ಮಯೋಸೈಟ್ಸ್, ಕಾರ್ಟಿಲೇಜ್ ಆದರೆ ಕಾಂಡ್ರೋಸೈಟ್ಸ್. ಆ ಸೆಲ್ಸ್ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಇಟ್ ಸ್ಟಾರ್ಟ್ಸ್ ರೀಜನರೇಟಿಂಗ್, ಮತ್ತು ಗ್ರೋ ಆಗುತ್ತೆ. ದಿಸ್ ಈಸ್ ದ ರೀಜನರೇಟಿವ್ ಮೆಡಿಸಿನ್ ಆರ್ ಆರ್ಥೋಬಯೋಲಾಜಿಕ್ಸ್ ಕೆಳಗೆ ಇದೆಲ್ಲ PRP ಬರುತ್ತೆ. ಈ PRP ಯಾರ್ಯಾರಿಗೂ ಮಾಡ್ಬೋದು ಅಂತ ಕ್ವಶನ್ ಇರುತ್ತೆ. ಎಲ್ಲರಿಗೂ ಮಾಡ್ಬೋದು. ಇದು ಮಾಡಬಾರ್ದು ಅಂತ ಏಜ್ ಲಿಮಿಟ್ ಏನೂ ಇರಲ್ಲ. ವಿ ಕ್ಯಾನ್ ಡೂ ಫ್ರಮ್ ದ ಯಂಗ್ ಪೇಷಂಟ್ಸ್, ಅಂದರೆ ಚಿಲ್ಡ್ರನ್ನಿಂದ ಲಾಸ್ಟ್ ಅಂದರೆ ಓಲ್ಡ್ ಏಜ್ ಅಪ್ ಟು 100 ಆರ್ ಓವರ್ 100 ಆಲ್ಸೋ ವಿ ಕ್ಯಾನ್ ಡೂ. ಆ್ಯಂಡ್ ಕಂಡೀಷನ್ಸ್ ಅದು ಮಾಡಬೇಕು, ಶುಗರ್ BP ಇದೆಯಾ ಮಾಡ್ಬೋದಾ ಅಂತ. ಎವ್ರಿ ಒನ್ ವಿ ಕ್ಯಾನ್ ಡೂ. ಇಫ್ ದೇ ಶುಗರ್ ಇದ್ರೇನು, BP ಇದ್ರೇನು, ಹಾರ್ಟ್ ಇಲ್ಲ ಬ್ರೈನ್ ಸ್ಟ್ರೋಕ್, ಕಿಡ್ನಿ, ಲಿವರ್ ಡಿಸೀಸ್ ಏನು ಇದ್ರೂ PRP ಕಾಂಟ್ರಾ ಇಂಡಿಕೇಶನ್ ಏನಿರಲ್ಲ. ಒಂದು ಮಾತ್ರ ಪ್ಲೇಟ್ಲೆಟ್ ಫಂಕ್ಷನ್ ಒಬ್ರೊಬ್ರಿಗೆ ಸರಿಯಾಗಿರಲ್ಲ, ಲೈಕ್ ಥ್ರಾಂಬೋಸೈಟೋಪಿನಿಯಾ, ಒಂದೊಂದು ಬ್ಲಡ್ ಕ್ಯಾನ್ಸರ್ಸ್ ಇರುತ್ತೆ. ಇಲ್ಲ ನಾವು ಮಂಡಿಗೆ ಟ್ರೀಟ್ ಮಾಡ್ತಾ ಇದ್ರೆ ಮಂಡಿ ಸುತ್ತ ಒಂದು ಕ್ಯಾನ್ಸರ್ ಆ ಥರ ಇನ್ಫೆಕ್ಷನ್ ಏನಾದರೂ ಇದ್ದರೆ ಆವಾಗ ನಾವು ಇದು PRP ಕೊಡೋಕ್ಕಾಗಲ್ಲ. ಓನ್ಲಿ ಫ್ಯೂ ಕಂಡೀಷನ್ಸ್ ಅದು ಯೂಸ್ ಆಗುತ್ತೆ ಆಗಲ್ವ ಅಂತ ನೋಡ್ಕೊಂಡು ಮಾಡ್ತೀವಿ. ಅದರ್ವೈಸ್ ದರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್ಸ್. ಎಲ್ಲರಿಗೂ ಈ ಟ್ರೀಟ್ಮೆಂಟ್ ಕೊಡ್ಬೋದು. ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ? ನೋ ಸೈಡ್ ಎಫೆಕ್ಟ್ಸ್. ಏನಕ್ಕೆ ಅಂದರೆ ಪೇಷಂಟ್ ಬ್ಲಡ್ ತೊಗೊಂಡು ಅದು ಪ್ರಾಸೆಸ್ ಮಾಡಿಬಿಟ್ಟು ಆ್ಯಂಡ್ ವಿ ಆರ್ ಗಿವಿಂಗ್ ಇಂಟು ಪೇಷಂಟ್ ಜಾಯಿಂಟ್ ಆರ್ ದ ಮಸಲ್. ಸೊ ಇದು ಕಾಂಪ್ಲಿಕೇಶನ್ಸು, ಸೈಡ್ ಎಫೆಕ್ಟ್ಸು 0% ಇರುತ್ತೆ. ಮತ್ತು ಎಷ್ಟು ದಿನ ಎಫೆಕ್ಟಿವ್ ಇರುತ್ತೆ ಇದು PRP ಟ್ರೀಟ್ಮೆಂಟ್ ಅಂತ ಡೌಟ್ಸ್ ಬರುತ್ತೆ. PRP ಟ್ರೀಟ್ಮೆಂಟ್ಸ್ ಇಟ್ಸ್ ಎ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಅಂದರೆ ಶಾರ್ಟ್ ಟರ್ಮ್ ಏನೋ ಫ್ಯೂ ಮಂತ್ಸ್ ಆ ಥರ ಅಲ್ಲ. ಇದು ಪ್ರಾಪರ್ ಪ್ರೋಟೋಕಾಲಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ. ಇದು ಫಸ್ಟ್ PRP ಟ್ರೀಟ್ಮೆಂಟ್ ಇಂಡಿಯಾ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಮಾಡಿರೋದು ಎಪಿಯಾನ್ ಡಾಕ್ಟರ್ ಸುಧೀರ್ ದಾರಾ ಅವರು. ಸ್ಮಾಲ್ ಡಿಜನರೇಟಿವ್ ಡಿಸೀಸಸ್ಗೆಲ್ಲ ವಿ ಆರ್ ಡೂಯಿಂಗ್ ಎ ಬಿಗ್ ಸರ್ಜರಿ ವಿಚ್ ಈಸ್ ನಾಟ್ ಅಟ್ ಆಲ್ ಎ ಡಿಸೀಸ್. ಸೊ ಫಾರ್ ಎಕ್ಸಾಂಪಲ್ ನೀ ಜಾಯಿಂಟ್ ತಗೊಳ್ಳಿ. ನೀ ಜಾಯಿಂಟ್ ಮಂಡಿ ಸವಿಯೋದು ಅನ್ನೋದು ಒಂದು ಏಜ್ ರಿಲೇಟೆಡ್ ಪ್ರಾಸೆಸ್, ಲೈಕ್ ಹೇರ್ ವೈಟ್ ಆಗೋದು ಮತ್ತು ಸ್ಕಿನ್ ಮೇಲೆ ವ್ರಿಂಕಲ್ಸ್ ಬರೋದು. ಇದೇ ಥರ ಮಂಡಿಯಲ್ಲಿ ಕಾರ್ಟಿಲೇಜ್ ಥಿನ್ನಿಂಗು ಒಂದು ಏಜ್ ರಿಲೇಟೆಡ್ ಪ್ರಾಸೆಸ್. ಈ ಏಜ್ ರಿಲೇಟೆಡ್ ಪ್ರಾಸೆಸ್ಗೆ ದೊಡ್ಡ ಸರ್ಜರೀಸ್ ಮಾಡ್ತಾಯಿದ್ರು. ದೇ ಆರ್ ರಿಮೂವಿಂಗ್ ಆಲ್ ದ ನೀ ಜಾಯಿಂಟ್ ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಇಂಪ್ಲಾಂಟ್ಸ್ ಹಾಕ್ತಾರೆ ಓನ್ಲಿ ಫಾರ್ ದ ಕಾರ್ಟಿಲೇಜ್ ಲಾಸ್. ಸರ್, ಇದು ನಾವು ರಿಸರ್ಚ್ ವೈ ಟು ರಿಮೂವ್ ಹೋಲ್ ನೀ ಜಾಯಿಂಟ್ ಫಾರ್ ಸ್ಮಾಲ್ ಡ್ಯಾಮೇಜಿಂದ ನೀ ಕಾರ್ಟಿಲೇಜ್ ಡ್ಯಾಮೇಜ್ಗೆ ಏನಕ್ಕೆ ಮಾಡಬೇಕು ಅಂತ ಒಂದು ರಿಸರ್ಚ್ ಮಾಡಿ
we found that the PRP is very effective in stimulating or regenerating the cartilage. ಅದು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಹೇಗೆ ಈ PRP ಯೂಸ್ ಆಗುತ್ತೆ ಅಂತ ಒಂದು ಪ್ರೋಟೋಕಾಲ್ ಮಾಡಿ ಸ್ಟ್ಯಾಂಡರ್ಡೈಸ್ ಮಾಡಿರೋದು ಎಪಿಯೋನ್. ಆ್ಯಂಡ್ ಇದು ಎಪಿಯೋನ್ ಸ್ಟಾರ್ಟ್ ಆಗಿ 8 years ಆಗಿದೆ ಹೈದ್ರಾಬಾದಲ್ಲಿ. ಆ್ಯಂಡ್ ವಿ ಡಿಡ್ ಲಾಟ್ ಆಫ್ ರಿಸರ್ಚ್ ಆ್ಯಂಡ್ ಫಸ್ಟಲ್ಲಿ ಎಷ್ಟು ಫ್ರೀಕ್ವೆಂಟ್ ಆಗೋದು PRP ಮಾಡಬೇಕು ಆ್ಯಂಡ್ ವಾಟ್ ಆರ್ ಆಲ್ ಡೂಸ್ ಆ್ಯಂಡ್ ಡೋಟ್ಸ್ ಡ್ಯೂರಿಂಗ್ ದ PRP ಆ್ಯಂಡ್ ತುಂಬ ರಿಸರ್ಚ್ ಮಾಡಿಬಿಟ್ಟು ಈಗ ಸ್ಟ್ಯಾಂಡರ್ಡೈಸ್ ಮಾಡಿವಿ. ಆ್ಯಂಡ್ ವಿ ಟ್ರೀಟೆಡ್ ಮೋರ್ ದ್ಯಾನ್ 25,000 ಓನ್ಲಿ ಫಾರ್ ದ ನೀ ಜಾಯಿಂಟ್ ಪೇಷಂಟ್ಸ್ ಆ್ಯಂಡ್ ವಿ ಸಾ ಎಕ್ಸಲೆಂಟ್ ರಿಸಲ್ಟ್ಸ್. 85% ಮೇಲೆ ಪೇಷಂಟ್ಸ್ ದೇ ಆರ್ ಡೂಯಿಂಗ್ ವೆಲ್. PRP ಯಾವ ಕಂಡೀಷನ್ಸಲ್ಲಿ ಮಾಡ್ಬೋದು ಅಂತ. PRP ಎನಿ ಮಸ್ಕ್ಯುಲೋಸ್ಕೆಲಿಟಲ್ ಡಿಸೀಸಸ್, ಜಾಯಿಂಟ್ಸ್ ಆಗಲಿ, ಇಲ್ಲಾಂದರೆ ಟೆಂಡಾನ್ಸ್ ಮಸಲ್ಸ್ ಆಗಲಿ, ಇಲ್ಲಾಂದರೆ ಲಿಗಮೆಂಟ್ಸ್ ಆಗಲಿ, ಮೆನಿಸ್ಕೈ ಆಗಲಿ, ಆ್ಯಂಡ್ ಎನಿ ಅಡ್ಜಸೆಂಟ್ ಬರ್ಸಾ ಏನಾದರೂ ಇನ್ಫ್ಲಮೇಷನ್, ಎನಿ ಮಸ್ಕ್ಯುಲೋಸ್ಕೆಲಿಟಲ್ ಕಂಡೀಷನ್ಸಲ್ಲಿ ಈ PRP ಯೂಸ್ ಆಗುತ್ತೆ. ಕಾಮನ್ ನಾವು ನೋಡೋದು ಆಸ್ಟಿಯೋ ಆರ್ಥರೈಟಿಸ್. ಎಲ್ಲ ಜಾಯಿಂಟ್ಸು ಡಿಸನ್ರೇಟ್ ಆಗಿದ್ದು ಸ್ಟಾರ್ಟ್ ಆಗುತ್ತೆ ಆಫ್ಟರ್ 30 years. ಈ ಡಿಸನ್ರೇಟಿವ್ ಆಸ್ಟಿಯೋ ಆರ್ಥರೈಟಿಸ್ ಆಫ್ ನೀ ಜಾಯಿಂಟ್ ಆರ್ ಶೋಲ್ಡರ್ ಆರ್ ಎನಿ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಮಸಲ್ಸ್ ಟೆಂಡಾನ್ಸ್ ಟೇರ್ ಆಗುತ್ತೆ, ಲಿಗಮೆಂಟ್ ಟೇರ್ ಆಗುತ್ತೆ, ಪಾರ್ಷಿಯಲ್ ಟೇರ್, ಈ ಥರ ಟೇರ್ಸ್ಗಿನ್ನ ನಾವು PRP ಕೊಡ್ಬೋದು. ಆ್ಯಂಡ್ ನೀ ಜಾಯಿಂಟ್ ಆಸ್ಟಿಯೋ ಆರ್ಥರೈಟಿಸ್ ಈ ಕಂಡೀಷನ್ಸ್ಗೂ ಕೊಡ್ಬೋದು. ಒಂದೊಂದು ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂತ ಕಂಡೀಷನ್ಸ್ ಇರುತ್ತೆ ವಿಚ್ ಇಸ್ ನಾಟ್ ಡಿಸನ್ರೇಟಿವ್. ಅದೇನು ಅಂದರೆ ನಮ್ಮ ಬ್ಲಡ್ ಸೆಲ್ಸೇ ನಮ್ಮ ಜಾಯಿಂಟ್ಸ್ ಮೇಲೆ ಆ್ಯಕ್ಟ್ ಮಾಡಿಬಿಟ್ಟು ಇಟ್ ಸ್ಟಾರ್ಟ್ಸ್ ಈಟಿಂಗ್ ದ ಜಾಯಿಂಟ್ಸ್. ಅದು ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ತುಂಬ ಕಾಸಸ್. ಆ್ಯಂಡ್ ಕಾಮನ್ ಒಂದು ರುಮಟಾಯ್ಡ್ ಆರ್ಥರೈಟಿಸ್. ಈ ಕಂಡೀಷನ್ಸ್ ದಿಸ್ ಈಸ್ ಆ್ಯಕ್ಚುಲಿ ಗಿಫ್ಟ್ ಫಾರ್ ದಿಸ್ ಪೇಷಂಟ್. ಆ್ಯಂಟಿ ಇನ್ಫ್ಲಮೇಟ್ರಿ ಫಂಕ್ಷನ್ ಇರುತ್ತೆ ಪ್ಲೇಟ್ಲೆಟ್ಸಲ್ಲಿ. ಆ್ಯಂಟಿ ಇನ್ಫ್ಲಮೇಟ್ರಿ ಫಂಕ್ಷನಿಂದ ಇನ್ಫ್ಲಮೇಷನ್ ಕಮ್ಮಿ ಮಾಡಿಯುತ್ತೆ ಮತ್ತು ಇಟ್ ಸ್ಟಾರ್ಟ್ಸ್ ರೀಜನರೇಟಿಂಗ್ ದ ಲಾಸ್ಟ್ ಕಾರ್ಟಿಲೇಜ್ ಆಲ್ಸೋ. ಸೊ ಎನಿ ಇನ್ಫ್ಲಮೇಟ್ರಿ ಕಂಡೀಷನ್ಸ್ ವಿ ಕ್ಯಾನ್ ಟ್ರೀಟ್. ಮತ್ತು ಇದು ಶೋಲ್ಡರ್ ಜಾಯಿಂಟ್ ತೊಗೊಳ್ಳಿ, ಶೋಲ್ಡರಲ್ಲಿ ಟೆಂಡಾನ್ ಟೈರ್ಸ್ ಕಾಮನ್. ಆ ಟೆಂಡಾನ್ ರೊಟೇಟರ್ ಕಫ್ ಟೆಂಡಾನ್ ಟೈರ್ಸಲ್ಲಿ ಯೂಸ್ ಮಾಡ್ಬೋದು. ಸೊ ಇದು ಟ್ರೀಟ್ಮೆಂಟ್. ಸೊ ಎನಿ ಮಸ್ಕ್ಯುಲೋಸ್ಕೆಲಿಟಲ್ ಕಂಡೀಷನ್ಸ್ ವೆದರ್ ಇಟ್ಸ್ ಎ ಡಿಸನ್ರೇಟ್ ಏಜ್ ರಿಲೇಟೆಡ್ ಆದರೂ, ಸ್ಪೋರ್ಟ್ಸ್ ಇಂಜುರೀಸ್ ಆದರೂ, ಆರ್ ಎನಿ ಅದರ್ ಆಕ್ಸಿಡೆಂಟ್ ಇಂಜುರೀಸ್ ಏನಾದರೂ ಡ್ಯಾಮೇಜ್ ಆದ್ರೂ ಟ್ರೀಟ್ ಮಾಡ್ಬೋದು. ಆ್ಯಂಡ್ ಸ್ಪೈನ್ ತೊಗೊಳ್ಳಿ, ಸ್ಪೈನ್ಗೆ ಕಾಮನ್ ಡಿಸ್ಕ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಫ್ಯಾಸೆಟ್ ಜಾಯಿಂಟ್ಸು, ಇಲ್ಲ ಸ್ಯಾಕ್ರೋಯಿಲಿಯಕ್ ಜಾಯಿಂಟ್ಸ್, ಸೋ ಮೆನಿ ಕಾಸಸ್ ಆಫ್ ಪೇನ್ ಆ್ಯಂಡ್ ಬ್ಯಾಕ್. ಈ ಎಲ್ಲ ಕಂಡೀಷನ್ಸ್ಗೆ ನಾವು ಪ್ಲಾಸ್ಮಾ ಥೆರಪಿ ಕೊಡ್ಬೋದು. ಇದು ಪ್ರೊಸೀಜರ್ ಆದಮೇಲೆ ಹೇಗೆ ಇದು ಎಷ್ಟು ಪೋಸ್ಟ್ ಪ್ರೊಸೀಜರ್ ಕೇರ್ ಏನಾದರೂ ಇರುತ್ತಾ ಅಂತ ಡೌಟ್ ಇರುತ್ತೆ. ಪೋಸ್ಟ್ ಪ್ರೊಸೀಜರ್ ಕೇರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಫಿಸಿಯೋಥೆರಪಿ. ಸೊ ಫಸ್ಟ್ ಫ್ಯೂ ಡೇಸ್ ದ ಪೇಷಂಟ್ ವಿಲ್ ನಾಟ್ ಟೇಕ್ ಬೆಡ್ ರೆಸ್ಟ್ ಏನೂ ಬೇಕಾಗಿಲ್ಲ ಇವರಿಗೆ. ಅವರೆಲ್ಲ ಕೆಲಸ ಅವ್ರು ಮಾಡ್ಕೋಬೋದು. ಬಟ್ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇರುತ್ತೆ. ಒಂದೊಂದು ಜಾಯಿಂಟ್ಗೆ ಒಂದೊಂದು ಸಪ್ರೇಟ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇರುತ್ತೆ. ಅದು ಅವ್ರ ಡಾಕ್ಟರ್ ನಾವು ಹೇಳ್ದಂಗೆ ಅವ್ರು ಮಾಡಬೇಕು. ಮತ್ತು ಫಿಸಿಯೋಥೆರಪಿ ಸ್ಟ್ರೆಂಥನಿಂಗ್ ಮಸಲ್ ಗ್ರೂಪ್ಸ್ ಇರುತ್ತೆ ಅರೌಂಡ್ ದ ನೀ ಜಾಯಿಂಟ್ ಆರ್ ಅರೌಂಡ್ ದ ಶೋಲ್ಡರ್, ಅರೌಂಡ್ ದ ಎಲ್ಬೋ. ಯಾವ ಜಾಯಿಂಟ್ ಪ್ರಾಬ್ಲಮ್ ಆದರೆ ಆ ಮಸಲ್ಸ್ ಎಲ್ಲ ನಾವು ಆಕ್ಟಿವೇಟ್ ಮಾಡ್ತೀವಿ. ಸೊ ಫಿಸಿಯೋಥೆರಪಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಆಫ್ಟರ್ PRP ಥೆರಪಿ. ಇದು ಮತ್ತೆ ರಿಪೀಟ್ ಮಾಡಬೇಕಾ ಅಂತ ಡೌಟ್ ಇರುತ್ತೆ. ಇದು ಯೂಶ್ವಲಿ ರಿಪೀಟ್ ಮಾಡೋದೇನು ಬೇಕಾಗಿಲ್ಲ. ಇಫ್ ನೀಡೆಡ್ ವಿ ಕ್ಯಾನ್ ಗಿವ್ ಬೂಸ್ಟರ್ ಡೋಸಸ್ ಇನ್ ದ ಫಾಲೋಯಿಂಗ್. ಅಂದರೆ ಬೇಕು ಅಂದರೆ ಮಾತ್ರ ಫಾಲೋ ಅಪ್ ಅಲ್ಲಿ ನೋಡ್ಬಿಟ್ಟು ಬೂಸ್ಟರ್ ಡೋಸಸ್ ಕೊಡ್ತೀವಿ. ಆಲ್ ದ ವ್ಯೂಯರ್ಸ್ ಯಾರು ನೋಡ್ತಾ ಇದ್ರು ಎಲ್ಲರಿಗೂ ಇದು ಹೇಳ್ತಾ ಇದ್ದೀನಿ. ಎನಿ ಕ್ರಾನಿಕ್ ಪೈನ್ ಕಂಡೀಷನ್ಸ್ ರಿಲೇಟೆಡ್ ಟು ಜಾಯಿಂಟ್ಸ್ ಆಗಲಿ, ಮಸಲ್ಸ್ ಆಗಲಿ, ಎನಿಥಿಂಗ್, ಡೋಂಟ್ ಬೇರ್ ವಿತ್ ದ ಪೈನ್. ಬನ್ನಿ ನಮ್ಮ ಹಾಸ್ಪಿಟಲ್ ಎಪಿಯೋನ್ ಬ್ಯಾಂಗ್ಳೂರ್ ಬಂದರೆ ಎಲ್ಲ ಪೈನು ವಿತೌಟ್ ಎನಿ ಸರ್ಜರಿ ಇಲ್ಲದೇನೆ ನಾವು ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಪ್ಲಾಸ್ಮಾ ಥೆರಪಿ ಸಿಂಪಲ್ ಇಂಜೆಕ್ಷನ್ಸಿಂದಾನೆ ನಿಮ್ಮ ನೋವು ಎಲ್ಲ ಕಮ್ಮಿ ಮಾಡ್ತೀವಿ. ಸೊ ಡೋಂಟ್ ವೇಟ್ ಆ್ಯಂಡ್ ಪ್ಲೀಸ್ ಡೂ ವಿಸಿಟ್ ಅವರ್ ಹಾಸ್ಪಿಟಲ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.